ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಓಂ ನಮಃ ಶಿವಾಯ ಎನ್ನುವ ಶಿವಪಂಚಾಕ್ಷರಿ ಮಂತ್ರವನ್ನು ಭಕ್ತಿಯಿಂದ ಸ್ಮರಣೆ ಮಾಡುವಂತಹ ಭಕ್ತಾದಿಗಳಿಗೆ ಅತಿ ಸುಲಭವಾಗಿ ಒಲಿಯುವ ದೇವರೆಂದರೆ ಅವರು ಶಿವಪರಮಾತ್ಮರು. ಆದ್ದರಿಂದಲೇ ಶಿವಪರಮಾತ್ಮರನ್ನು ಭೋಲೆನಾಥ ಎಂದು ಕರೆಯಲಾಗುತ್ತದೆ. ಸಾಮಾನ್ಯವಾಗಿ ದೇವರ ಪೂಜೆಯಲ್ಲಿ ಹೂಗಳನ್ನು ಅರ್ಪಣೆ ಮಾಡುವುದು ನಮಗೆಲ್ಲ ತಿಳಿದೇ ಇರುತ್ತದೆ. ಆದರೆ ಶಿವದೇವರ ಆರಾಧನೆಯಲ್ಲಿ ಕೆಲವು ಗಿಡಗಳ ಎಲೆಗಳಿಗೆ ಹೂಗಳಿಗಿಂತಲೂ ಹೆಚ್ಚಿನ ಮಹತ್ವವಿರುತ್ತದೆ. ಶಿವಪರಮಾತ್ಮರಿಗೆ ಪ್ರಿಯವಾದಂತಹ ಒಂದೇ ಒಂದು ಎಲೆಯನ್ನು ಭಕ್ತಿಯಿಂದ ಅರ್ಪಿಸಿದರೂ ಸಹ ಮುಕ್ಕಣ್ಣರು ತೃಪ್ತರಾಗಿ ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಶೀಘ್ರವೇ ಈಡೇರಿಸುತ್ತಾರೆ. ಹಾಗಾದರೆ ಶಿವದೇವರಿಗೆ ಅತ್ಯಂತ ಪ್ರಿಯವಾದಂತಹ ಆ ಎಲೆಗಳು ಅಥವಾ ಪತ್ರೆಗಳು ಯಾವುವು? ಅವುಗಳನ್ನು ಶಿವದೇವರಿಗೆ ಅರ್ಪಿಸುವುದರಿಂದ ದೊರೆಯುವಂತಹ ಫಲಗಳಾವುವು? ಶಿವಪೂಜೆಯಲ್ಲಿ ನಾವು ಮರೆತೂ ಸಹ ಬಳಸಬಾರದಂತಹ ಎಲೆ ಯಾವುದು? ಇಷ್ಟೆಲ್ಲ ವಿಷಯಗಳನ್ನು ನಮ್ಮ ಈ ಸಂಚಿಕೆಯ ಮೂಲಕ ನಾವಿಂದು ತಿಳಿದುಕೊಳ್ಳೋಣ. ಶಿವದೇವರಿಗೆ ಪ್ರಿಯವಾದಂತಹ 5 ಎಲೆಗಳು ಅಥವಾ ಪತ್ರೆಗಳು. ಬಿಲ್ವಪತ್ರೆ. ಶಿವಪರಮಾತ್ಮರಿಗೆ ಅತ್ಯಂತ ಪ್ರಿಯವಾದಂತಹ ಎಲೆ ಎಂದರೆ ಅದು ಬಿಲ್ವಪತ್ರೆ. ಇದರ 3 ದಳಗಳು ಶಿವದೇವರ 3 ಕಣ್ಣುಗಳನ್ನು, ತ್ರಿಶೂಲದ 3 ಮುಖಗಳನ್ನು ಹಾಗೂ ತ್ರಿಮೂರ್ತಿಗಳನ್ನು ಸಹ ಪ್ರತಿನಿಧಿಸುತ್ತದೆ. ಬಿಲ್ವಪತ್ರೆಯ 3 ದಳಗಳು ಸತ್ವ, ರಜ, ತಮ ಎಂಬ 3 ಗುಣಗಳ ಸಂಕೇತವೂ ಸಹ ಹೌದು. ಬಿಲ್ವ ಮರದ ಬುಡದಲ್ಲಿ ಶಿವದೇವರು ಸದಾಕಾಲ ನೆಲೆಸಿರುತ್ತಾರೆ ಎಂಬ ನಂಬಿಕೆ ಇದೆ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಎಂದು ಶ್ಲೋಕದಲ್ಲಿ ಉಲ್ಲೇಖಿಸಿರುವಂತೆ ಶಿವದೇವರಿಗೆ 1 ಬಿಲ್ವಪತ್ರೆಯನ್ನು ಅರ್ಪಿಸಿದರೂ ಸಾಕು 3 ಜನ್ಮಗಳ ಪಾಪ ಪರಿಹಾರವಾಗುತ್ತದೆ. ದಾತೂರ. ಶಿವದೇವರಿಗೆ ಪ್ರಿಯವಾದಂತಹ ಮತ್ತೊಂದು ಎಲೆ ಎಂದರೆ ಅದು ದಾತೂರ. ಸಮುದ್ರ ಮಂಥನದ ಸಮಯದಲ್ಲಿ ಉದ್ಭವಿಸಿದಂತಹ ಹಾಲಾಹಲ ಕಾರ್ಕೋಟಕ ವಿಷವನ್ನು ಶಿವದೇವರು ಕುಡಿದಾಗ ಅವರ ದೇಹದ ಉಷ್ಣತೆ ತೀವ್ರವಾಗಿ ಏರಿಕೆಯಾಗುತ್ತದೆ. ಆಗ ಶಿವದೇವರ ದೇಹವನ್ನು ತಂಪುಗೊಳಿಸಲು ದೇವಾನುದೇವತೆಗಳು ಶಿವದೇವರಿಗೆ ಧಾತೂರ ಎಲೆ ಹಾಗೂ ಹಣ್ಣುಗಳನ್ನು ಅರ್ಪಿಸುತ್ತಾರೆ. ಅಂದಿನಿಂದ ಶಿವಪರಮಾತ್ಮರಿಗೆ ಧಾತೂರ ಎಲೆಗಳು ಮತ್ತು ಹಣ್ಣುಗಳನ್ನು ಅರ್ಪಿಸುವುದು ಸಂಪ್ರದಾಯವಾಗಿದೆ. ಆಯುರ್ವೇದದ ಪ್ರಕಾರ ಧಾತೂರ ವಿಷಕಾರಿ ಗಿಡವಾದರೂ ಸಹ ಅದು ತಂಪು ನೀಡುವ ಗುಣವನ್ನು ಹೊಂದಿರುತ್ತದೆ. ಧಾತೂರ ವಿಷಕಾರಿ ಸಸ್ಯವಾದರೂ ಸಹ ಅದು ಶಿವದೇವರಿಗೆ ಬಹಳ ಇಷ್ಟವಾಗಿರುತ್ತದೆ. ತನ್ನ ವಿಷಕಾರಿ ಗುಣದಿಂದ ಲೋಕಕ್ಕೆ ಬೇಡವಾದುದಾದರೂ ಸಹ ಶಿವಪರಮಾತ್ಮರು ಪ್ರೀತಿಯಿಂದ ಅದನ್ನು ಸ್ವೀಕರಿಸುತ್ತಾರೆ ಎನ್ನುವುದಕ್ಕೆ ಧಾತೂರವೇ ಸಾಕ್ಷಿ. ಶಿವದೇವರಿಗೆ ಧಾತೂರವನ್ನು ಅರ್ಪಿಸುವುದು ಎಂದರೆ ನಮ್ಮಲ್ಲಿನ ಅಹಂಕಾರ, ಮದ, ಮಾತ್ಸರ್ಯ ಮತ್ತು ಕೆಟ್ಟ ಆಲೋಚನೆಗಳನ್ನು ಅವರ ಪಾದಕ್ಕೆ ಅರ್ಪಿಸಿ ಮನಸ್ಸನ್ನು ನಿರ್ಮಲಗೊಳಿಸಿಕೊಳ್ಳುವುದು ಎಂಬರ್ಥ ಬರುತ್ತದೆ. ಶಮಿ ಎಲೆ. ಶಮಿ ಎಲೆಗೆ ಶಿವಪೂಜೆಯಲ್ಲಿ ಅತ್ಯಂತ ಮಹತ್ತರ ಸ್ಥಾನವಿದೆ. ಶಮಿ ಶನಿದೇವರಿಗೆ ಸಂಬಂಧಪಟ್ಟಂತಹ ವೃಕ್ಷವಾಗಿದೆ. ಶಿವಲಿಂಗಕ್ಕೆ ಶಮಿ ಎಲೆಗಳನ್ನು ಅರ್ಪಿಸುವುದರಿಂದ ಜಾತಕದಲ್ಲಿನ ಶನಿದೋಷ ಹಾಗೂ 7 ಶನಿಯ ಪ್ರಭಾವ ಕಡಿಮೆಯಾಗುತ್ತದೆ. ಶಮಿ ಎಲೆ ಅಗ್ನಿತತ್ವವನ್ನು ಹೊಂದಿರುತ್ತದೆ. ಇದನ್ನು ಶಿವಪರಮಾತ್ಮರಿಗೆ ಅರ್ಪಣೆ ಮಾಡಿದರೆ ಭಕ್ತರಲ್ಲಿ ಆತ್ಮವಿಶ್ವಾಸ ಮತ್ತು ಆಂತರಿಕ ಶಕ್ತಿ ವೃದ್ಧಿಯಾಗುತ್ತದೆ. ಪುರಾಣಗಳ ಪ್ರಕಾರ ಪಾಂಡವರು ತಮ್ಮ ಅಜ್ಞಾತವಾಸದ ಸಮಯದಲ್ಲಿ ಶಸ್ತ್ರಾಸ್ತ್ರಗಳನ್ನು ಶಮಿ ವೃಕ್ಷದಲ್ಲಿ ಅಡಗಿಸಿಟ್ಟಿದ್ದರು ಹಾಗೂ ವಿಜಯದಶಮಿಯ ದಿನದಂದು ಆ ಮರವನ್ನು ಪೂಜಿಸಿ ಯುದ್ಧದಲ್ಲಿ ಗೆಲುವನ್ನು ಸಾಧಿಸಿದ್ದರು. ಆದ್ದರಿಂದ ಶಿವಪರಮಾತ್ಮರಿಗೆ ಶಮಿ ಎಲೆಗಳನ್ನು ಅರ್ಪಿಸುವುದರಿಂದ ಜೀವನದ ಅಡೆತಡೆಗಳೆಲ್ಲ ನಿವಾರಣೆಯಾಗಿ ಗೆಲುವು ಲಭಿಸುತ್ತದೆ. ಅಶ್ವತ್ಥ ಮರದ ಎಲೆ. ನಂಬಿಕೆಗಳ ಪ್ರಕಾರ ಅಶ್ವತ್ಥ ಮರದ ಬುಡದಲ್ಲಿ ಬ್ರಹ್ಮದೇವರು, ಕಾಂಡದಲ್ಲಿ ಮಹಾವಿಷ್ಣುದೇವರು ಹಾಗೂ ಎಲೆಗಳಲ್ಲಿ ಮಹೇಶ್ವರರು ನೆಲೆಸಿರುತ್ತಾರೆ. ಅಶ್ವತ್ಥ ಮರ ಶಿವದೇವರ ಅಂಶವನ್ನು ಸಹ ಹೊಂದಿರುವುದರಿಂದ ಇದು ಶಿವದೇವರಿಗೆ ಪ್ರಿಯವಾದಂತಹ ವೃಕ್ಷವಾಗಿದೆ. ಹಾಗಾಗಿ ಅಶ್ವತ್ಥ ಎಲೆಗಳಿಂದ ಶಿವಲಿಂಗಕ್ಕೆ ಅರ್ಚನೆಯನ್ನು ಮಾಡುವುದು ಶಿವಪರಮಾತ್ಮರಿಗೆ ಪ್ರಿಯವಾದಂತಹ ಸೇವೆಯಾಗಿದೆ. ವಿಶೇಷವಾಗಿ ಶನಿದೋಷ, ರಾಹುಕೇತು ದೋಷ ಹಾಗೂ ಪಿತೃದೋಷಗಳಿದ್ದವರು ಅಶ್ವತ್ಥ ಎಲೆಯನ್ನು ಶಿವದೇವರಿಗೆ ಅರ್ಪಿಸಿದರೆ ಕಷ್ಟಗಳೆಲ್ಲ ನಿವಾರಣೆಯಾಗುತ್ತವೆ. ಅಶ್ವತ್ಥ ವೃಕ್ಷ ದೀರ್ಘಕಾಲ ಬಾಳುವಂತಹ ಒಂದು ಅಪರೂಪವಾದ ಮರವಾಗಿದೆ. ಇದು ಅಮರತ್ವದ ಸ್ವರೂಪ.
ಅಶ್ವತ್ಥ ವೃಕ್ಷದ ಎಲೆಗಳನ್ನು ಶಿವದೇವರಿಗೆ ಅರ್ಪಿಸಿ ಪೂಜಿಸಿದರೆ ದೀರ್ಘಾಯುಷ್ಯ ನಮ್ಮದಾಗುತ್ತದೆ. ಎಕ್ಕದ ಎಲೆಗಳು. ಶಿವಪುರಾಣದ ಪ್ರಕಾರ ಶಿವದೇವರಿಗೆ ಅತ್ಯಂತ ಪ್ರಿಯವಾದಂತಹ ಪತ್ರಗಳಲ್ಲಿ ಎಕ್ಕದ ಎಲೆಯೂ ಸಹ ವಿಶೇಷ ಸ್ಥಾನವನ್ನು ಗಳಿಸಿದೆ. ಎಕ್ಕದ ಎಲೆಯನ್ನು ಶಿವದೇವರ ಉಗ್ರ ರೂಪವನ್ನು ಶಾಂತಗೊಳಿಸುವ ಮತ್ತು ಭಕ್ತಾದಿಗಳಿಗೆ ರಕ್ಷಣೆಯನ್ನು ದೊರಕಿಸಿಕೊಡುವ ಎಲೆ ಎಂದೇ ಪರಿಗಣಿಸಲಾಗುತ್ತದೆ. ಅರ್ಕಪುಷ್ಪಂ ಶಿವಪ್ರಿಯಂ ಎಂಬ ಮಾತಿನಂತೆ ಎಕ್ಕದ ಹೂ ಮತ್ತು ಎಲೆಗಳೆರಡೂ ಶಿವದೇವರಿಗೆ ಪ್ರಿಯವಾದದ್ದಾಗಿವೆ. ಎಕ್ಕದ ಗಿಡವನ್ನು ಸೂರ್ಯನ ಅಂಶ ಎಂದು ಪರಿಗಣಿಸಲಾಗುತ್ತದೆ. ಎಕ್ಕದ ಎಲೆಗಳನ್ನು ಶಿವದೇವರಿಗೆ ಅರ್ಪಿಸಿದರೆ ಸೂರ್ಯನಂತೆ ತೇಜಸ್ಸು ಮತ್ತು ಜ್ಞಾನ ನಮ್ಮದಾಗುತ್ತದೆ. ಧಾತೂರದಂತೆ ಎಕ್ಕವೂ ಸಹ ವಿಷಕಾರಿ ಗುಣವನ್ನು ಹೊಂದಿರುತ್ತದೆ. ಲೋಕಕ್ಕೆ ಬೇಡವಾದುದನ್ನು ತಾನು ಸ್ವೀಕರಿಸುವಂತಹ ಶಿವದೇವರಿಗೆ ಈ ಕಹಿಯಾದ ಎಲೆಗಳು ಬಹಳ ಪ್ರಿಯವೆನಿಸಿಕೊಳ್ಳುತ್ತವೆ. ಇನ್ನು ಶಿವದೇವರಿಗೆ ಅರ್ಪಿಸಬಾರದಂತಹ ಎಲೆ ಅಥವಾ ಪತ್ರೆ ಎಂದರೆ ಅದು ತುಳಸಿ ಎಲೆ. ತುಳಸಿ ಮಹಾವಿಷ್ಣುದೇವರ ಮಡದಿ ಲಕ್ಷ್ಮಿಯ ಅಂಶ. ಆದ್ದರಿಂದ ತುಳಸಿಯನ್ನು ಮಹಾವಿಷ್ಣುದೇವರು ಮತ್ತು ಅವರ ಅವತಾರಗಳ ಪೂಜೆಯಲ್ಲಿ ಮಾತ್ರ ಬಳಸಬೇಕಾಗಿರುತ್ತದೆ. ಆತ್ಮೀಯರೇ, ಮಹಾಶಿವರಾತ್ರಿ ಹಬ್ಬದ ಹೊಸ್ತಿಲಿನಲ್ಲಿರುವಂತಹ ಈ ಶುಭ ಸಂದರ್ಭದಲ್ಲಿ ಶಿವ ಪರಮಾತ್ಮರಿಗೆ ಪ್ರಿಯವಾದಂತಹ ಮತ್ತು ಅವರ ಪೂಜೆಯಲ್ಲಿ ಬಳಸಬೇಕಾಗಿರುವಂತಹ 5 ಪತ್ರೆ ಅಥವಾ ಎಲೆಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಶಿವದೇವರ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.